ಪುಟಾಣಿ ಮಕ್ಕಳು ಒಂದ್ ಸ್ವಲ್ಪ ಬೋರ್ ಆಗ್ತಾ ಇದೆಯಲ್ಲ, ಎಲ್ಲ ಜಾಸ್ತಿ ಹೊತ್ತು ಮಾತಾಡ್ತಾ ಇದೆ. ಇದೇನಪ್ಪ ಇದು ಅಂತ ಬೇಗ ಬ್ಯಾಗು ಬಾಟ್ಲು ಕೊಟ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದೀರಾ. ಸಂಗೊಂಡ್ಲಹಳ್ಳಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲ ಸರ್, ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಕೋಮಲ ಮೇಡಮ್ ಅವರು ಒಂದು 10 ದಿನ 15 ದಿನ ಆಯ್ತು ಫೋನ್ ಮಾಡಿದ್ರು. ವೆಂಕಟೇಶ್ ಅಣ್ಣ, ನಾನು ಹಿಂಗೆ ಕೋಮಲ ಅಂದ್ರೆ ಹೇಳಮ್ಮ ಅಂದೆ. ಅಣ್ಣ ನಮ್ ಸ್ಕೂಲ್ಗೆ ಏನಾದ್ರು ನೀವು ಮಾಡ್ಬೇಕಣ್ಣಂದ್ರು. ನೀವೇನ್ ಹೇಳ್ತಾ ಅದ್ ಮಾಡ್ತೀನಮ್ಮ ಅಂದೆ. ಆಮೇಲೆ ಬ್ಯಾಗು ವಾಟರ್ ಬಾಟಲ್ ಸರ್ಕಾರದಿಂದ ಏನ್ ಬರಲ್ವೋ ಅದ್ ನಾನು ಮಾಡ್ತೀನಮ್ಮ ಅಂತ ಹೇಳಿದೆ. ಆಮೇಲೆ ಸೇರಣ ಹಿಂಗೆ ಅಂದ್ರು, ಆಯ್ತು ಅಂತ ಹೇಳಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಗೊಂಡಹಳ್ಳಿ ಗ್ರಾಮದ ಹಿರಿಯರಾಗಿರುವಂತ ರಾಮಕೃಷ್ಣಣ್ಣನವರೇ, ನಮ್ಮ ಗುರುಗಳು, ಇವಾಗ ಮಾರ್ಗದರ್ಶಕರು ನನಗೆ ನಮ್ಮ ಸಾರು ವೆಂಕಟೇಶಪ್ಪ ಸರ್ ಅವರೇ, ರುದ್ರಪ್ಪ ಸರ್ ಅವರೇ, ಇನ್ನ ನಮ್ಮ ಅಣ್ಣನವರೇ ಇಬ್ರು, ಸಂಗೊಂಡಹಳ್ಳಿ ರಾಜಣ್ಣ ಆಗ್ಬೋದು, ವಾಸಪ್ಪ ಮಾಸ್ಟ್ರು, ಅವರು ಎಲ್ಲದರಲ್ಲೂ ನನ್ನ ಬಿಟ್ಕೊಡಲ್ಲ. ನನಗೆ ಹೊಗಳೋರ್ನ ಪಕ್ಕದಲ್ಲಿ ಇಟ್ಕೊಳಕ್ ನನ್ಗೆ ಇಷ್ಟ ಆಗಲ್ಲ. ನಮ್ಮ ವಾಸಪ್ಪ ಹೆಂಗಂದ್ರೆ ಬೈತಾನೆ ಇರ್ತಾರೆ, ಹೋಗವು ನೀನ್ ಮಾಡೋದ್ರ ಹಂಗು ರೈಟು ಅಂತ. ಯಾವತ್ತೋ ಮನುಷ್ಯ ಬೆಳಿಬೇಕಾದ್ರೆ ಹೊಗಳೋರ್ನ ಜೊತೆಯಲ್ಲಿ ಇಟ್ಕೊಂಡಿದ್ರೆ ಅತಿ ಶೀಘ್ರದಲ್ಲಿ ಅವರು ಹಳ್ಳಕ್ ಬಿದ್ದೋಗ್ತಾರೆ. ನಮ್ಮನ್ನ ಬೈದ್ರು ನಾವು ಜೊತೆಲಿ ಏನಕ್ಕಪ್ಪ ಇಟ್ಕೊಳ್ತೀವಿ ಅಂದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋದು ಉದ್ದೇಶ. ಈ ಕಾರ್ಯಕ್ರಮ ನಾನು ಏನಕ್ಕಪ್ಪ ಮಾಡ್ಬೇಕು ಅಂತ ಇಷ್ಟ ಅಂದ್ರೆ, ನಾನ್ ಚಿಕ್ಕ ಹುಡುಗನಾಗಿದ್ದಾಗ ಬ್ಯಾಗ್ಗಳು ಈ ಜಿಪ್ ಎಲ್ಲ ಹೊರಟೋದ್ರೆ ಪಿನ್ಗಳು ಸಾಕಾಗ್ತಾ ಇರ್ಲಿಲ್ಲ ಅವಾಗ ಹಾಕೊಳಕ್ಕೆ. ರೆಡ್ಹಳ್ಳಿಗೆ ಹೋಗ್ತಾ ಇದ್ವಿ ನಾವು 4, 5, 6ನೇ ತರಗತಿ ಓದ್ಬೇಕಾದ್ರೆ. ಅವಾಗೆಲ್ಲ ಬಾಧೆಗಳೆಲ್ಲ ನೋಡಿದ್ವಿ. ಈಗ ನಿಮ್ಗೆ ಬಹಳಷ್ಟು ಅನುಕೂಲ ಸರ್ಕಾರನೇ ಮಾಡ್ತಾ ಇದೆ. ನಾನು ಹೇಳೋದೇನಂದ್ರೆ, ಈ ಪೋಷಕರಿಗೆ ಇದು ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೋಬೇಕು. ಯಾಕಂದ್ರೆ ಮಕ್ಕಳಿಗೆ ಹೇಳಿ ತೊಂದರೆ ಇಲ್ಲ, ಪಕ್ಕದ ಮನೆಯವ್ರು ಯಾವ್ದೋ ಒಂದು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದಾರೆ, ಅವ್ರಿಗೆ ಯಾವ್ದೋ ಒಂದಷ್ಟು ದುಡ್ಡು ಬೈದಂದೈತೆ ಅಂತ ಹೇಳ್ಬಿಟ್ಟು ನೀವು ಅವ್ರು ನೋಡಿ ನೀವು ಬಡ್ಡಿಗಳಿಗೆ ಹೋಗೋದು, 35,000 40,000 ಫೀಸ್ಗಳು ಕಟ್ಟೋದು. ಒಂದ್ಸಲ ಮನುಷ್ಯನು ಬಡ್ಡಿಗಳಿಗೆ ಸಿಕ್ಕಾಕೊಂಡ್ರೆ ಜೀವನದಲ್ಲಿ ಏಳಿಗೆ ಆಗಕ್ಕಂತೂ ಆಗಲ್ಲ. ಅವ್ರ ವಿದ್ಯಾಭ್ಯಾಸನೂ ಅರ್ಧ ಕಟ್ಟಾಗ್ಬಿಡುತ್ತೆ, ಅವ್ರು ಅಂದ್ಕೊಂಡಿದ್ದು ಗುರಿನೂ ಮುಟ್ಟಕ್ಕಾಗಲ್ಲ. ಯಾರೋ 1000 ಜನರಲ್ಲಿ 1,00,000 ಜನರಲ್ಲಿ ಒಬ್ಬೊಬ್ರು ಮಾತ್ರ ಆ ಸಾಲದಿಂದ ಮುಕ್ತಿಯಾಗಿ ಆಚೆ ಬರಕ್ಕಾಗತ್ತೆ. ದಯವಿಟ್ಟು ಆ ಸಾಲಗಳು ಮಾಡ್ಬಿಟ್ಟು ನೀವು ಇನ್ನೊಬ್ರ ಹತ್ರ ಪ್ರೆಸ್ಟೇಜ್ ತೋರ್ಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ಖಾಸಗಿ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾರೆ ಇಲ್ಲೂ ಅದೇ ಹೇಳ್ಕೊಡ್ತಾರೆ. ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ರೆ ಬೇರೆ ಉರ್ದು ಅಲ್ಲಿ ಹೇಳಲ್ಲ, ಅಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ರೆ ಉರ್ದು ಅಲ್ಲಿ ಹೇಳಲ್ಲ. ಎಲ್ಲಾ ಲ್ಯಾಂಗ್ವೇಜ್ಗಳು ಒಂದೇ ಇರುತ್ತೆ. ಏನೋ ಇರೋ ಓದಿಸ್ಕೊಳ್ಳಿ. ಯಾಕಂದ್ರೆ ಇವಾಗ ನನ್ನ ಹತ್ರ ₹1,00,000 ದಾನ ಧರ್ಮ ಮಾಡೋ ಮನ್ಸಿರಲ್ಲ ಅಂತವ್ರು ಅಲ್ಲಿ ಹೋಗ್ಲಿ. ಈಗ ಈ ವಾಟರ್ ಬಾಟ್ಲ್ ಇಲ್ಲಿ ₹10 ಸಿಗತ್ತೆ, ದುಡ್ಡಿರೋರು ₹50 ಕೊಟ್ಟು ತಗೋಬಹುದು. ಇನ್ನು ದುಡ್ಡಿರೋ ₹2,000 ತಗೋ, ಅದ್ ನೀರೇ, ಅದೇನ್ ಬೇರೆ ಏನಾಗಲ್ಲ. ಬಟ್ ಕ್ವಾಲಿಟಿ ಹೆಸರುಗಳು ಚೇಂಜ್ ಆಗ್ತವೆ. ಅದೇ ರೀತಿ ವಿದ್ಯಾಭ್ಯಾಸನೂ ಅಷ್ಟೇ. ನಿಮ್ ಮೈಂಡ್ ಚೆನ್ನಾಗಿದ್ದು ಓದಿದ್ರೆ ಸರ್ಕಾರಿ ಶಾಲೆಯಲ್ಲಿ ಏನ್ ಬೇಕೋ ನೀವು ಅಂದ್ಕೊಂಡಿರುವಂತದ್ದು ಸಾಧನೆ ಮಾಡ್ಬೋದು. ಖಾಸಗಿ ಶಾಲೆಯಲ್ಲಿ ಓದ್ದವ್ರೆ DC-ಗಳಾಗಿಲ್ಲ, AC-ಗಳಾಗಿಲ್ಲ, IAS IPS ಗಳಾಗಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಆಗ್ತಾರೆ. ಬಟ್ ನಾವು ಅವ್ರ ಮನ್ಸು ಹೆಂಗಿಕ್ಬೇಕು, ಮಕ್ಕಳ ಮನ್ಸು ಅಂದ್ರೆ, ಮಕ್ಕಳು ಕೇಳ್ತಾರೆ ಏನು, ನಾನು ಕೂಡ ಕೇಳಿರೋನೆ. ನಮ್ಮವ್ವ ಮಕ್ಕಳೆಲ್ಲ ಬಲ್ಲಕ್ಕೆ ಕಾರ್ಮೆಂಟ್ಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮಪ್ಪ ನಾನು ಕ್ವಶನ್ ಮಾಡಿದೆ. ನಮ್ಮಪ್ಪ ಬೈತಾ ಇದ್ರು, ರೇ ಎಂತಂತ ಅಂತಲ ಶೋಧರ ಸಾಲ್ಗನೆ ಅಂತ ಆಲ್ಕ ಮಾತುಗಳು ಬೈತಾ ಇದ್ರು. ಹಂಗೆ ಮಕ್ಕಳಿಗೆ ಆಸೆ ಇರತ್ತೆ. ಮಕ್ಕಳು ಬೈದಿರೋ ನಾವೇ ಪ್ರೀತಿಯಿಂದ ಹೇಳ್ಬೇಕು, ನೋಡಪ್ಪ ಅವ್ರಿಗೆ ಇಷ್ಟ ಆಸ್ತಿ ಐತೆ, ಅವ್ರು ಹಿಂಗಿದ್ದಾರೆ, ಅವ್ರು ಮಾಡ್ಲಿ ಸಂತೋಷ, ನಾವಿರೋದು ಇದು, ಇದ್ರಲ್ಲಿ ನೀನು ಓದಿಸ್ ತೋರ್ಸ ಅವ್ರಿಗಿಂತೂ ಅನ್ನೋ ತರ ಛಲ ಬರೋ ತರ ಮಕ್ಕಳ ಒಂದು ಮೈಂಡ್ ಏನಿರುತ್ತೆ ಅವ್ರ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವಂತ ಕೆಲಸ ಪೋಷಕರು ಮಾಡ್ಬೇಕು. ಅದು ಬಿಟ್ಬಿಟ್ಟು ಈ ಸಂಘದಲ್ಲಿ ಎತ್ಕೊಡ್ವಿ, ಆ ಸಂಘದಲ್ಲಿ ಎತ್ಕೊಡ್ವಿ, ಓದಿಸ್ತೀವಿ, ಮತ್ತೆ 7ನೇ ತರಗತಿ ಇನ್ನೊಂದು ಸ್ಕೂಲ್ ಚೇಂಜ್ ಮಾಡ್ಬೇಕು. ಸುಮಾರು ಜನ ನಾನು ನೋಡ್ತಾ ಇದ್ದೀನಿ. ಹಂಗಾಗೋದು ಬೇಡ. ಪುಟಾಣಿ ಮಕ್ಕಳು ನೀವೆಲ್ಲಾನು ಅಪ್ಪ ಅಮ್ಮ ಏನ್ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ, ಅದನ್ನ ನೀವು ಅವ್ರು ಹೆಗಲೆತ್ಕೊಂಡು ನೋಡ್ಬೇಕೆ, ನಮ್ ಮಗು ಚೆನ್ನಾಗಿ ಓದಿದೆ, ಈ ಸಲ ಒಳ್ಳೆ ರ್ಯಾಂಕ್ ತಂದಿದೆ ಅಂತ ಹೇಳೋ ತರ ನೀವು ಓದ್ಬೇಕು. ಓದ್ತಿರಲ್ವಾ? ಗ್ಯಾರಂಟಿನಾ? ನನಗ ಆಸೆ ಏನಪ್ಪಾ ಅಂದ್ರೆ, ನಾನು ಯಾವ ಸ್ಕೂಲ್ಗಳಲ್ಲಿ ಈ ಬ್ಯಾಗು ನನ್ನ ಕೈಲಾಗ ಏನ್ ಸಹಾಯ ಮಾಡ್ತೀನೋ ಆ ಸ್ಕೂಲ್ ಮಕ್ಕಳು SLC ಇಂಥದ್ರಲ್ಲಿ ಟಾಪರ್ಗಳು ಬರ್ಬೇಕು ಅನ್ನೋದು ನನ್ನ ಆಸೆ, ನಿಜವಾಗ್ಲು. ಮತ್ತೆ ನಮ್ಮ ಮಾಸ್ಟರ್ ಹೇಳಿದ್ರು, ನಾವು ಈ ಕೈಯಲ್ಲಿ ಮಾಡೋದನ್ನ ಈ ಕೈ ಗೊತ್ತಾಗ್ಬಾರ್ದು. ಆಕ್ಚುಲಿ ಈಗ ನಾನು ಬ್ಯಾಗ್ ಮೇಲೆ ಫೋಟೋ ಕೊಡೋ ಬೇಡ ಅಂತ ಹೇಳಿದ್ರೆ ಅಯ್ಯಪ್ಪ ಬೈದ್ರು. ಇವ್ರಿಗೂ ವೆಂಕಟೇಶ್ ನೀನ್ ಹಾಕ್ಸ್ ನಿನಗೆ ಗೊತ್ತಾಗಲ್ಲ, ನಿನ್ನ ನೋಡಾದ್ರು 100,000 ಕೋಟಿರೋರು ಇದ್ದಾರೆ, 1,000 ಕೋಟಿ, ಅವ್ರಿಗಾದ್ರೂ ಒಂದ್ ಸ್ವಲ್ಪ ಜ್ಞಾನ ಬರುತ್ತೇನೋ, ಅವರು ಮಾಡುವಂತ ಒಂದು ಮನೋಭಾವ ಬರುತ್ತೆ ಅಂತ. ನಿಜವಾಗ್ಲೂ ನಾನು ಫೋಟೋ ಹಾಕ್ಸ್ಕೋಬೇಕು, ಅಡ್ವರ್ಟೈಸ್ಮೆಂಟ್ ಆಗ್ಬೇಕು ಅನ್ನೋದು ನಾನು ನಾನು ನಮ್ಮ ರಾಮಕೃಷ್ಣನ ಕೇಳಿದಾಗ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಯಾವ್ದ್ರಲ್ಲೂ ನಾವು ತೊಡಗಿಸ್ಕೊಳ್ಳೋದು ಸ್ವಾರ್ಥ ಇಲ್ಲ, ನಮ್ಗೆ ನಿಸ್ವಾರ್ಥದಿಂದ ಮಾಡ್ತಾ ಇದ್ವಿ. ಏನ್ ನಾವು ಭಗವಂತ ನಾವೇನೋ ಹುಟ್ಟ ಶ್ರೀಮಂತರಲ್ಲ, ಸಾಯೋವಾಗ ಏನೋ ₹100 ಎತ್ಕೊಂಡು ಹೋಗಕ್ಕೂ ಆಗಲ್ಲ. ಇರುವಾಗ ಏನೋ 4 ಜನರ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯೋಣ ಅನ್ನೋದಷ್ಟೇ. ಈಗ ಯಾರೋ ಒಂದು ಹೆಸರುಗಳು ಬೇಡ, ಗ್ರಾಮಗಳು ಬೇಡ, ನಾನು ಫೋನ್ ಮಾಡಿ ಕೇಳಿದ್ರು,
ಅಣ್ಣ ಹಿಂಗ ಪರಿಸ್ಥಿತಿಗಳಿದಾವೆ, ನಮ್ಮ ಯಜಮಾನರು ಬಹಳ ಬಾಧೆಗಳಲ್ಲಿದ್ದಾರೆ, ಅವರು ದುಡಿಯೋ ಪರಿಸ್ಥಿತಿಯಲ್ಲಿಲ್ಲ, ಏನಾದ್ ನಿಮ್ ಕಲ ಏನ ಹೋಗ್ಬೇಕು ಅಂತ. ಅದೇ ಟೈಮ್ ನಮ್ಗೆ ಗೊತ್ತಿರೋರು ಅಣ್ಣ ಒಂದ್ 4 ಸೀಮೆ ಹಸು ಇದೆ, ನಮ್ಮ ಯಜಮಾನರು ಒಂದ್ ಸ್ವಲ್ಪ ಅವ್ರದ್ದು ಬೇರೆ ಪ್ರಾಬ್ಲಮ್ ಇತ್ತು, ಎಲ್ಲೋ ನಾವು ಕುಡಿಯೋ ಚಟ ಬಿಡ್ಸಕ್ಕೆಲ್ಲೋ ಹಾಕಿದ್ವಿ, ಸೀಮೆ ಹಸುಗಳು 4 ಕೊಟ್ಬಿಡ್ತೀವಿ ಅಂದ್ರು. ನಾನ್ ಸರಿ ಇದೇನೋ ಇವ್ರಿಗೆ ಏನಾದ್ರು ಯಾವ್ದೋ ಬಾಂಧವ್ಯ ಇರ್ಬೋದು, ನನ್ ದುಡ್ಡಿದ್ದಕ್ಕೆ ಅವಶ್ಯಕತೆ ಐತೆ ಅಂತ ಹೇಳ್ಬಿಟ್ಟಿದೆ. ಸರಮ್ಮ ಏನೋ ರೇಟ್ ಮಾಡ್ಕೊಡು ಅಂತ ಸೀಮೆ ಹಸುಗಳು ತೆಗೆದು ಬಡವರ್ಗ ಒಂದ್ 4 ಜನಕ್ಕೆ ನಾನು ಸಹಾಯ ಮಾಡಿದೆ. ಮೊನ್ನೆ ಅವ್ರ ಮನೆಯಲ್ಲೇ ಹೆಣ್ಣು ಕರುಗಳು ಹಾಕೋದೇ ಇಲ್ಲಂತೆ, ಹೆಣ್ಣು ಕರು ಹಾಕಿದ್ದೆ ಅಂತ ಫೋಟೋ ಹಾಕಿದ್ದೆ. ಹಾಗೆ ಆ ಒಂದು ಸಂಸಾರ ನಿಲ್ಲಿಸ್ದಂಗಾಯ್ತು. ಆಮೇಲೆ ಇನ್ನು ಕೆಲವರು ಹಿಂಗೆ ಮದುವೆ ಅಂತ ಇನ್ವಿಟೇಷನ್ ಎತ್ಕೊಂಡ್ ಬಂದು ಸಹಾಯ ಕೇಳಿದಾಗ ಅಪ್ಪ ದುಡ್ಡು ಕಾಸು ಕೊಡೋ ದೊಡ್ಡವರೆಲ್ಲ, ನಾನು ಅಲ್ಲಿ ಕಮಲ್ ಜ್ಯುವೆಲರ್ಸ್ ಅಲ್ಲಿ ಹೇಳ್ತೀನಿ, ನನ್ನ ಕೈಲಾಗಿದ್ದು ಈ ಸಲಕ್ಕೆ 22 ತಾಳಿಯನ್ನು ತಗೊಂಡೋಗಿದ್ದಾರೆ. ನಮ್ ಕೈಲಾಗೋ ಸಹಾಯ ಅಷ್ಟೇ. ಈಗ ನಮ್ಮ ರಾಮಕೃಷ್ಣಣ್ಣ ಹೇಳಿದ್ರು, ಸುಮಾರು ಮನೆಗಳಿಗೆ ನಾವ್ ಹೇಳ್ಕೊಳಕ್ ಹೋಗಿಲ್ಲ. ನಮ್ಮ ಜೆ.ಕೆ. ಅಣ್ಣ ಇದ್ದಾರೆ ಜಮನಹಳ್ಳಿಲಿ, ಅವ್ರು ಕೂಡ ಸಂಗೊಳ್ಳೆ ಇಂಥವ್ರು ಹಿಂಗೆ ಅವ್ರ ಗಂಡ ತಿರ್ಕೊಂಡೆ, ಇಂಥವ್ರು ಹಿಂಗೆ ಪ್ರಾಬ್ಲಮ್ ಇದೆ ಅಂದಾಗ ನನ್ನ ಕೈಲಾಗೋ ಸಿಮೆಂಟು ಟೈಲ್ಸು ಏನೋ ಒಂದು ಮಾಡ್ಕೊಂಡು ಬರ್ತಾ ಇದೀವಿ. ನಾವೆಲ್ಲಾನು ಪೇಪರ್ ಅಲ್ಲಿ ಹಾಕ್ಸ್ಕೋಬೇಕು, ಪಬ್ಲಿಸಿಟಿ ಆಗ್ಬೇಕು ಅನ್ನೋದೇನಿಲ್ಲ. ಈಗ ರಾಮಕೃಷ್ಣನ್ ಅವ್ರು ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ನೀವ್ ಹೇಳಿ ಇಂಥದ್ದು ಮಾಡ್ಕೊಡ್ ಸಂಗೊಳ್ಳಿ, ಇಂಥದ್ದು ನಾವು ಮಾಡಿದೀವಿ, ನೀನ್ ಇಂಥದ್ದು ಮಾಡು ಅಂದ್ರೆ ಅವರು 3 ಹೆಣ್ಮಕ್ಳು ಗಂಡ್ಮಕ್ಳು ಓದ್ಲಿ, ನಾನೊಬ್ಬನೇ ಅಲ್ಲ ಅಂತವ್ರಿಗೆ ಸಹಾಯ ಮಾಡುವಂತ ಗುಣ ಊರಲ್ಲಿರುವಂತ ಗ್ರಾಮಸ್ಥರಿಗೂ ಬರ್ಲಿ. ಯಾಕಂದ್ರೆ ಆತ್ಮ ಶ್ರೀಮಂತ ಆಗಿರ್ಬೋದು, ಬದುಕಿದ್ರೆ ಹೇಳಕ್ಕಾಗಲ್ಲ. ಅಕಾಲ ಮರಣ ಹೊಂದಿದ್ದಾರೆ, ಆಯಮ್ಮಗೂ ಅಷ್ಟೊಂದು ಜ್ಞಾನ ಇಲ್ಲ ಅಂದಾಗ ನಾವು ಸಹಾಯ ಆಗ್ಬೇಕು. ನಾವು ಮನುಷ್ಯ ಅಲ್ವಾ, ನಾವು ಒಳ್ಳೆ ಊಟ ತಿಂತಾ ಇದ್ದು ಅವ್ರ ಪಾಪ ಉಪವಾಸ ಮಲಗಿದ್ರೆ ನಾವು ತಿಂದು ನಾವು ಪ್ರಯೋಜನ ಇಲ್ಲ ಅಂತ ಮನೋಭಾವ ಮಾಡ್ಕೋಬೇಕು. ನಾವೇ ಇದ್ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ಮನೆಗಳಲ್ಲೇ ನಾವ್ ಹೆಂಗಸು ಅಂತಾರೆ, ರೈ ನಮ್ ಚಿಕ್ಕ ಮನೆ, ನೀವೆಲ್ಲ ಮಾಡ್ಬೋದು, ದೊಡ್ಡ ಮನೆ ಕಟ್ಟೋಣ. ದೊಡ್ಡ ಮನೆಯಲ್ಲಿ ಕಟ್ಟಿದ್ರೆ 20 ಗಂಟೆ ನಿದ್ದೆ ಮಾಡಕ್ಕಾಗತ್ತಾ? ಇಲ್ಲ 3 ಹೊತ್ತು ಬಿಟ್ಟು 5 ಹೊತ್ತು ಊಟ ಮಾಡಕ್ಕಾಗತ್ತಾ? ಎಷ್ಟಿದ್ರು ಮನ್ಸನ್ನೋದು ಶುದ್ಧವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ನಾನ್ ಕೆಲವೊಂದು ಅಧಿಕಾರಿಗಳು ನನ್ನ ಮನೆ ಕರ್ಕೊಂಡು ತೋರಿಸಿದೀನ, ನಂದಿರೋದು ಅರ್ಧ ಸೈಟಲ್ ಮನೆ, ಆರಾಮಾಗಿ ಮಲಗ ಕಣ್ ತುಂಬಾ ನಿದ್ದೆ ಬರುತ್ತೆ. ನಾನ್ ಬೇಕಾದ್ರೆ ಇವಾಗ ಒಂದ್ 4-5 ಕೋಟಿ ಮನೆನೂ ಕಟ್ಕೋಬಹುದು. ಅದ್ರಲ್ಲಿ ಎಕ್ಸ್ಟ್ರಾ ನಿದ್ದೆ ಮಾಡಕ್ಕೆ ಏನಾಗಲ್ಲ, ಎಕ್ಸ್ಟ್ರಾ ಆರೋಗ್ಯ ಏನ್ ಭಗವಂತ ಕೊಡಲ್ಲ. ಏನೋ ನಮ್ಗೆ ಒಂದು ಗುಣ ಇದೆ, ಆ ಗುಣದಲ್ಲಿ 4 ಜನಕ್ಕೆ ಸಹಾಯ ಮಾಡೋಂತ ಹೋಗ್ತಾ ಇದ್ವಿ. ಈಗ ಇನ್ನು ನಮ್ಮ ಮಾಸ್ಟರ್ ಫ್ರೆಂಡ್ ಚೆನ್ನಪ್ಪ ಮಾಸ್ಟರ್ ಅವ್ರ ಸ್ಕೂಲ್ಗೆ, ಮತ್ತೆ ಜಮ್ಮನಹಳ್ಳಿ ಸ್ಕೂಲ್ಗೆ, ಮತ್ತೆ ಸುಮಾರು ಸ್ಕೂಲ್ಗಳು ಲಿಸ್ಟ್ ಇದೆ, ಇನ್ನು ಬುಧವಾರದಿಂದ ಕೊಡುವಂತವು. ಈ ರೀತಿ ನನ್ನ ಕೈಯಲ್ಲಿ ಆಗಿದ್ದು ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲರ ಸಹಕಾರ ಬೇಕೇ ವಿನಃ ನಮ್ಗೆ ಇನ್ನೇನು ಬೆನ್ ತಟ್ಟೋದು ಇನ್ನೊಂದು ಬೇಡ. ದಯವಿಟ್ಟು ನಮ್ಮ ಅಣ್ಣವರು ಹೊಗಳ್ತಾ ಇದ್ದಾರೆ, ನನ್ಗೊಂಥರ ಎಲ್ಲ ಒಂಥರ ಮುಜುಗರ. ನಾನೇನು ಹುಟ್ಟ ಶ್ರೀಮಂತನೇನಲ್ಲ, ನಾವೆಲ್ಲ ಬಡತನದಿಂದ ಬಂದಿರೋರು, 20 ರೂಪಾಯಿ ಕೂಲಿ ಮಾಡಿರೋರು. ನನಗೆ ಏನು ಈ ಸಹಕಾರ ಕೊಡ್ತಾ ಇದ್ದಾರೆ ಎಲ್ರಿಗೂ ಒಂದ್ಸಿ ಈ ಸಂಗನಹಳ್ಳಿ ಗ್ರಾಮಕ್ಕೆ ಕರೆದು 2 ಮಾತು ಮಾತಾಡಲು, ಹುಡುಗರ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಶಿಕ್ಷಕರಿಗೂ, ಮಕ್ಕಳಿಗೂ, ಇಲ್ಲಿರುವಂತ ಗಣ್ಯ ವ್ಯಕ್ತಿಗಳಿಗೂ, ಮುಖ್ಯವಾಗಿ ನಮ್ಮ ಪ್ರಕಾಶ್ ಅಣ್ಣ, ಸುಕುಮಾರ್, ಜಗದೀಶ್, ಕದಂಬ, ನಮ್ಮ ಚಲಪತಿ, ನಮ್ಮ ಬ್ರದರ್ಸ್ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.